ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಕೇಕ್ ತರಕ್ಕೆ ಹೋಗ್ತಾ ಇದ್ದೀನಿ. ಕೇಕ್ ತಗೋಬೋಣ ಅಂತ. ಅಂಡ್ ಇವತ್ತು ಸ್ಪೆಷಲ್ ಏನ್ ಗೊತ್ತಾ, ನಮ್ಮ ಪಪ್ಪ ಕುಕಿಂಗ್ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಅಂತಲ್ಲ, ಲೈಕ್ ನಾನ್ ವೆಜ್ ಮಾಡ್ತಿದ್ರೆ ನಮ್ಮ ಮನೇಲಿ ನಮ್ಮಪ್ಪ ಮಾಡೋ ಸಾಂಬಾರೇ ನಮ್ಗೆ ಇಷ್ಟ. ಅದಕ್ಕೋಸ್ಕರ ಯಾವಾಗಲೂ ನಾನ್ ವೆಜ್ ಮಾಡೋ ಟೈಮಲ್ಲಿ ಅವರು ಕೆಲೆ ನಾವು ಕುಕ್ ಮಾಡ್ಸೋದು, ಸಾಂಬಾರು ಮಾಡ್ಸೋದು. ಸೊ ಅದಕ್ಕೆ ಇದು ಸ್ಪೆಷಲ್ ಮಾಡ್ತಾ ಇದ್ದೀವಿ ನ್ಯೂ ಇಯರ್ಗೆ. ನಾನು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಎಲ್ಲ ರೆಡಿಯಾಗಿದೆ, ಎಲ್ಲನೂ ಕಟ್ ಮಾಡ್ಕೊಂಡಾಗಿದ್ದೀವಿ. ಇವಾಗ ಎಗ್ ಬಿರಿಯಾನಿ ಮತ್ತು ಅದಕ್ಕೆ ಸ್ನ್ಯಾಕ್ಸ್ ಚಿಕನ್ ಪೆಪ್ಪರ್ ಟ್ರೈ ಮಾಡಬೇಕು. ಎಗ್ನೂ ಕೂಡ ಬೇಯಿಸ್ಕೊಂಡಿದ್ದಾರೆ. ಈಗ ಅವರೆಲ್ಲ ಬರೋಷ್ಟರಲ್ಲಿ ಅಡುಗೆ ಪ್ರಿಪೇರ್ ಮಾಡಬೇಕು ಇವಾಗ. ಎಸ್ ಸೊ ಗೈಸ್, ಎಸ್ ನೋಡಿ, ಎಸ್ ಇವಾಗ ಎಲ್ಲ ಅಡುಗೆ ಎಲ್ಲ ರೆಡಿ ಆಗಿದೆ. ಎಗ್ ಬಿರಿಯಾನಿ ಒಂದು ಕೂಗಬೇಕು, ಅದು ಬಿಟ್ಟು ಚಿಕನ್ ಪೆಪ್ಪರ್ ಡ್ರೈ ಎಲ್ಲ ಆಯಿತು. ಸೊ ಕುಕಿಂಗ್ ಎಲ್ಲ ಮಾಡಿತ್ತು. ಇವಾಗ ನಮ್ಮ ಅಕ್ಕ ನಮ್ಮ ಬಾವವರೆಲ್ಲ ಬರೋರಿದ್ದಾರೆ. ಸೊ ಅವ್ರಿಗೋಸ್ಕರ ವೇಟಿಂಗ್. ನೀವು ಹೇಗೆ ನ್ಯೂ ಇಯರ್ನೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ರಿ? ಆ್ಯಂಡ್ ಈ ನ್ಯೂ ಇಯರ್ ಎಲ್ಲ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮಗೆ ಇದು ನ್ಯೂ ಇಯರ್ ಅಲ್ಲ, ಬಟ್ ಅದೇ ಕ್ಯಾಲೆಂಡರ್ ಇಯರ್ ಪ್ರಕಾರ ನಾವು ವರ್ಷನೂ ಕೂಡ ಆಚರಿಸ್ಕೊಬತ್ತಿದ್ದೀವಿ. ಆ್ಯಂಡ್ ಇತ್ತೀಚೆಗೆ ಇದೊಂಥರ ಸೆಲೆಬ್ರೇಷನ್ ಥರ ಆಗೋಗಿದೆ, ಫುಲ್ ಹಬ್ಬ ಥರ ಆಗೋಗಿದೆ. ಸೊ ನಾವು ನಮ್ಮ ಮನೆಗೆ ತಕ್ಕಂಗೆ ನಾವು ಸಿಂಪಲ್ ಆಗಿ ಮಾಡ್ಕೋತಿದ್ದೋ. ಸೊ ಈಗಲೂ ಅಷ್ಟೇ ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿಯವರೆಲ್ಲ ಸಿಂಪಲ್ ಆಗೇ ಮಾಡ್ಕೋತಿರೋದು. ಸೊ ನಾವು ಅವಾಗೆಲ್ಲ ನಾವು ಬರೀ ಜಸ್ಟ್ ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ರಿಗೂ ಹೇಳ್ಕೊಂಡು ಇದು ಮಾಡ್ಕೊಂಡು ಮನೇಲಿ ಆರಾಮಾಗಿ ಎಲ್ರಿಗೂ ವಿಶ್ ಮಾಡಿಕೊಂಡು ಮನೇಲೆ ಮಲ್ಕೋತಿದ್ದೋ. ಇವಾಗೇನೋ ಸ್ವಲ್ಪ ನಾನ್ ವೆಜ್ ಮಾಡ್ಕೊಂಡು ಎಲ್ಲರೂ ನಮ್ಮ ಮನೆಗೆ ಒಟ್ಟಿಗೆ ಸೇರ್ತಿದ್ದೀವಿ. ಎಲ್ಲ ಒಟ್ಟಿಗೆ ಸೇರಿದ್ದು ಕೇಕ್ ಕಟ್ಟೋದು, ಸೆಲೆಬ್ರೇಷನ್ ಮಾಡ್ಕೊಳ್ಳೋದು. ಸೊ ನಿಮ್ಮ ಮನೇಲೆಲ್ಲ ಯಾರೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ನಾನು ನಿಮಗೆ ನಮ್ಮಲ್ಲಿ ಏನೇನು ಅಡುಗೆ ಮಾಡಿದ್ದೀವಿ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಇದು ಅಪ್ಪ ಮಾಡಿರೋ ಸಾಂಬಾರ್, ಚಿಕನ್ ಸಾಂಬಾರ್. ಇದು ಚಿಕನ್ ಪೆಪ್ಪರ್ ಡ್ರೈ ನಾನು ಮಾಡೋದು. ನಮ್ಮಲ್ಲಿ ಚಿಕನ್ ಪೆಪ್ಪರ್ ಡ್ರೈ ನಂದು ಸ್ಪೆಷಲ್, ಫೇಮಸ್ ನಾನು ಒಂಥರ. ಆ್ಯಂಡ್ ಇದು ಎಗ್ ಬಿರಿಯಾನಿ ವಿಶಿಲ್ ಆರಿದೆ ಅಂತ ನೋಡ್ತಿದ್ದೀವಿ. ಎಸ್, ರೆಡಿ ಟು ಎಗ್ ಬಿರಿಯಾನಿ ಸರ್ವ್ ಮಾಡೋದೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನನಗಂತೂ ತುಂಬ ನಿದ್ದೆ ಬರ್ತಿದೆ. ಬಿಕಾಸ್ 10:30 ಮಲ್ಕೋತಿದ್ದೋ, ಯಾಕಂದ್ರೆ ಮಾರ್ನಿಂಗ್ ಬೇಗ ಇದ್ದು ಆಫೀಸ್ಗೆ ಹೋಗ್ಬೇಕು ಅನ್ನೋದಕ್ಕೋಸ್ಕರ. ಬಟ್ ಇವಾಗ ಇನ್ನೂ ಮಲಗಿಲ್ಲ. ಸೊ ಅದಕ್ಕೋಸ್ಕರ ನಿದ್ದೆ ಬರ್ತಿದೆ ನನಗಂತೂ ಆಲ್ರೆಡಿ. ಎಸ್, ಬಿಗ್ ಬಾಸ್ ನೋಡ್ತಾ ನಾವು ಇವಾಗ ಊಟ ಮಾಡ್ತಾ ಇದೀವಿ. ಪಾಪ ಹೇಗಿದೆ ಟೇಸ್ಟು? ಇನ್ನೂ ಅಕ್ಕ ಮತ್ತು ಬಾವ ಇನ್ನೂ ಯಾರೂ ಬಂದಿಲ್ಲ. ಸೊ ಅದಕ್ಕೆ ನಾವು ಊಟ ಮಾಡ್ಕೋತಾ ಇದ್ದೀವಿ. ಅಪ್ಪ ಮುಂದೆ ಊಟ ಆಯಿತು, ಊಟ ಹಾಕೊಟ್ಟೆ. ಬಿಕಾಸ್ ಇಷ್ಟೊತ್ತು ಟೈಮಲ್ಲೆಲ್ಲ ನಾವು ಮಲ್ಕೋತಿದ್ದೋ, ನಂಗೆ ತುಂಬ ನಿದ್ದೆ ಬಂದಿದೆ. ಸೊ ಅದಕ್ಕೋಸ್ಕರ ಇವಾಗ ಊಟ ಮಾಡ್ಕೋತಾ ಇದ್ದೀವಿ. ಅವ್ರಿಗೋಸ್ಕರ ಇನ್ನೂ ವೇಟಿಂಗ್. ಸೊ ಇನ್ನೂ ಬಂದಿಲ್ಲ. ಸೊ ಲಂಚ್ ಮಾಡ್ಕೊಳ್ಳೋಣ. ಸರಿ, ಲಂಚ್ ಅದು ಡಿನ್ನರ್ ಊಟ ಮಾಡ್ಕೊಳ್ಳೋಣ ಈಗ. ಹಾಂ, ಥ್ಯಾಂಕ್ ಯು. ಸ್ಪೀಕರ್ ಹಾಕೊಂಡೆ ಹಂಗೆ ಸಾಂಗ್ ಹಾಕಿದ್ದೀನಿ. ಸಾಂಗ್ ಹಂಗೆ ಹಾಕಡ ಫೋನಲ್ಲೇ. ಹಾಂ, ಫೋನ್ ಕೊಡ್ಡಾನು ಮಕ್ಳುಗಳು ನೋಡಿ, ಅಕ್ಕಪಕ್ಕನ ಮಕ್ಳುಗಳು ಹುಡುಗರೆಲ್ಲ ಅವರು ಹ್ಯಾಪಿ ನ್ಯೂ ಇಯರ್ ಬಂದಿದೆ. ಎಷ್ಟು ಲೇಟಾಗಿ ಬಂದಿದ್ದೀರಾ ನೋಡಿ ನೀವು. ಎಸ್ ಗೈಸ್, ಸೊ ಇವಾಗ ನಾವು ಅವ್ರ ಮನೆಗೆ ಹತ್ರ ಹೋಗ್ತಾ ಇದ್ದೀವಿ. ಕೇಕ್ ತೊಗೊಂಡಿದ್ದೀವಿ. ಈಗ ನಾವೆಲ್ಲ ಗೋಯಿಂಗ್ ಟು ಫಸ್ಟ್ ಅಂದರೆ ನಾವೀಗ ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ, ಆಮೇಲೆ ಅಲ್ಲಿಂದ ಅಲ್ಲಿಗೆ ಹೋಗ್ತೀವಿ. ಓಕೆ, ಯಸ್. ಬನ್ನಿ, ಹಾಯ್ ಮಾಡಿ ನೋಡಿ ಮಕ್ಕಳುಗಳು. ಸೊ ಒಂದು ನಿಮಿಷ, ಹಾಂ ನಿಂತ್ಕೊಳ್ಳಿ, ಬೆಳಕಿಗೆ ಬರ. ಹಾಂ ಹೇಳಿ ಈಗ. ಹ್ಯಾಪಿ ಥ್ಯಾಂಕ್ ಯು. ಹಾಂ, ಸೂಪರ್. 17 ನಾವು ಹೋಗ್ತಾ ಇದ್ದೀವಿ. ನಾನು ನಮ್ಮ ಡಾಲು ಕಳಿಸ್ಕೊಂಡು ಅಲ್ಲಿ ಮುಂದೆ ನಮ್ಮ ಬಾವ ಅವರು ಮತ್ತು ನಮ್ಮ ಅಕ್ಕ ಅವ್ರು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಏನಂದರೆ ಎಸ್ 12 ಗಂಟೆ ಆಗಿ ಹೋಯ್ತು. ಇನ್ನೊಂದು 2 ಮಿನಿಟ್ಸ್ ಇದೆ 12 o'clock ಗಾಯ್ಸ್. ಸೊ ನಾನು ಹೇಗೆ ಬಂದಿದ್ದೀನಿ, ಓಜಿ ಥರ ಇದ್ದೀನಿ. ಸೊ ಈಗ ಅಜ್ಜಿ ಮನೆಯವ್ರು ಬರ್ತಾರೆ, ಇಲ್ಲೇ ಕೇಕ್ ಕಟ್ ಮಾಡಿಸ್ಬಿಡ್ತೀವಿ.
ಸೊ ಯಾಕಂದ್ರೆ ಅರಮನೆ ಹತ್ರ ಹೋಗೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗುತ್ತೆ. ಎಸ್ 12 o'clock ಆಯಿತು. ಹ್ಯಾಪಿ ನ್ಯೂ ಇಯರ್. ಯಾರು ಬಂದಿಲ್ಲ. 12 ಗಂಟೆ ಆಯಿತು. ಅರಮನೆ ಹತ್ರ ಹೋಗೋಣ ಅಂತಂದ್ರು ಎಲ್ಲ ಲೇಟ್ ಆಯಿತು. ಸೊ 12 ಗಂಟೆ ಆಗೇ ಹೋಯಿತು. ಸೊ ಗೈಸ್ ಅವ್ರಿಗೆ ನಾನು ವಿಶ್ ಮಾಡಿದೆ. ಅವ್ರಿಗೆ ಯಾರಿಗೆ ಗೊತ್ತು? ಹ್ಯಾಪಿ ನ್ಯೂ ಇಯರ್ ಅದು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದು ಫೋನ್ ಆಫಲ್ಲಿ ಇದ್ದಾರೆ ಅಂತ. ಸೊ ಫಸ್ಟ್ ಕೇಕ್ ಕಟ್ ಮಾಡ್ಬಿಡ್ತೀವಿ. ಆಮೇಲೆ ಅರಮನೆ ಹತ್ರ ಒಂದು ರೌಂಡ್ ಬೀಟ್ ಹೊಡ್ಕೋಕೆ ಹೋಗೋಣ. ಸೊ ಟೈಮ್ ಆಗೋಯ್ತು. ಏನೋ ಮಾಡೋಕ್ಕೆಲ್ಲ ಏನೋ ಅನ್ಕೊಂಡು ಸ್ಟಾರ್ಟಿಂಗ್ ಇರಲಿ ಹೆಂಗೆ ಹೋಗೋಯ್ತು. ಸಾರಿ ಏದಾ ನಿಲ್ಸಿ ಗಾಡಿನ. ಕೇಕ್ ಕಟ್ ಮಾಡ್ಸೋಣ. ಇನ್ನೇನು ನಿಲ್ಸಿ ಇಳಿದೆ ಗಾಡಿನ. ಅಯ್ಯೋ ಟೈಮ್ ಆಯ್ತು ಎಲ್ಲ ಕಟ್ ಏ ನಾವು 12 ಗಂಟೆಗೆ ಅಷ್ಟರಲ್ಲಿ ಲೇಟು. ನಾವು ಕರೆಕ್ಟಾಗಿ 12 ಗಂಟೆ 12 ಬಂದ್ವಿ. ತೆಗಿರಿ ಬೇಗ. ನೀವು ಇಟ್ಕೊಳ್ಳಿ ಸಿಂಚು. ಎಲ್ರು ಹೇಳಿ ಫಸ್ಟ್ ಹ್ಯಾಪಿ ನ್ಯೂ ಇಯರ್. ಏನಿಲ್ಲ ಅಣ್ಣ ಬೇಡ. ಎಸದು ಇಲ್ಲೇ ಕೈಯಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ಹ್ಯಾಪಿ ಎಸವೆ. ಹ್ಯಾಪಿ ನ್ಯೂ ಇಯರ್. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಗೈಸ್. ಹ್ಯಾಪಿ ನ್ಯೂ ಇಯರ್. ಖುಷಿಯಾಗಿರಿ, ಚೆನ್ನಾಗಿರಿ. ಓಕೆ ನಾನು ಹೋಗ್ತಿದ್ದೀನಿ. ಬಾಯ್ ಬಾಯ್ ಗೈಸ್. ಇವ್ರು ಬರಲ್ಲ, ಇವ್ರು ಇಲ್ಲೇ ತಿನ್ಕೊ ಇದು ಮಾಡ್ತಾರೆ. ಸಿಟಿ ಇಲ್ಲೇ ನೋಡಿ ಎಷ್ಟು ಜನ ಗಾಯ್ಸ್. ಇಲ್ಲಿ ಸಿಟಿ ಹತ್ರ ಅರಮನೆ ಹತ್ರ ಪ್ಯಾಲೇಸ್ ಹತ್ರ ತುಂಬಾ ಜನ ಇದ್ದಾರೆ ಗೈಸ್. ತುಂಬಾ ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಸೊ ಗೈಸ್ ನಾವು ಇವಾಗ ಚರ್ಚ್ ಹತ್ರ ಬಂದಿದ್ದೀವಿ. ಸೊ ಗೈಸ್ ಥ್ಯಾಂಕ್ ಯು. ನೋಡಿ ಇನ್ನು ಎಷ್ಟು ನಮ್ಮ ಮೈಸೂರು ಎಷ್ಟು ಜನ ಇದ್ದಾರೆ ಅಂತಂದ್ರೆ ಯಪ್ಪ ಜಾಸ್ತಿ ಜನ ಇದ್ದಾರೆ ಅನ್ಸಿ ಇವಾಗ ಫೀಲ್ ಆಗ್ತಿದೆ. ತುಂಬಾ ಜನ ಇದ್ದಾರೆ. ಖುಷಿ ಏನೈತಿ ನಿಮ್ದು? ಹೌದು, ನೀವು ನಡೆದ್ರೆ ಫಾಲೋ ಮಾಡ್ತೀನಿ. ಎಷ್ಟು ಜನ ಲಾಟ್ ಆಫ್ ಪೀಪಲ್. ಎಷ್ಟು ಜನ ನೋಡಿ. ಇವಾಗ ಮನೆಗೆ ಬಂದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಈ ವಿಡಿಯೋದಲ್ಲಿ ಸಿಗ್ತೀನಿ. ಈಗಾಗಲೇ 1 o'clock ಆಗಿದೆ. ಸೊ ಎಲ್ಲ ಮಲ್ಕೊಂಡ. ಹ್ಯಾಪಿ ನ್ಯೂ ಇಯರ್. ಗುಡ್ ನೈಟ್. ಲವ್ ಯು ಆಲ್. ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಗೈಸ್. ಲವ್ ಯು ಗೈಸ್. ಬಾಯ್.